ಇವತ್ ಫುಲ್ ಖುಷಿದಾಗ ಚಿಕನ್ ಪಾರ್ಟಿ ಮಾಡ್ತಾ ಇದ್ದೀನಿ. ಏನ್ ಖುಷಿ ಅಂತ ಮುಂದ್ ನೋಡ್ರಿ. ನಮಸ್ಕಾರ ರೀ ಕ್ರೇಜಿ ಪೀಪಲ್. 75 ಡೇಸ್ ಡೈಲಿ ವಿಡಿಯೋ ಚಾಲೆಂಜಿನ ಇವತ್ 35ನೇ ದಿನ. ಫುಲ್ ಬೆಳಗ್ಗೆನೆ ಎದ್ದೀನಿ ಕಾಲೇಜ್ ಹೋಗ್ಲಕ್ಕ. ಆದ್ರೆ ಆಮೇಲೆ ಗೊತ್ತಾಯ್ತು ಇವತ್ ಸೆಕೆಂಡ್ ಸ್ಯಾಟರ್ಡೆ ಕಾಲೇಜ್ ಹಾಲಿಡೇ ಅಂತ. ಅದೇ ಖುಷಿ ಒಳಗ ಏನಾರ ಸ್ಪೆಷಲ್ ಮಾಡಿದ್ರೆ ಆಯ್ತು ಅಂತ ರೆಡಿ ಆಗಿನಿ. ಆದ್ರೆ ಕಿಚನ್ ಅಂತೂ ಏನ್ ಹೇಳೋದ್ ಬಿಡ್ರಿ ಚಂತನ. ಅದ್ರ ಸಲುವಾಗಿ ಕೊತ್ತಂಬರಿ ತರಕ್ ಬಂದಿನಿ. ಹಂಗೆ ಅದ್ರ ಜೊತೆ ಸ್ವಲ್ಪ ಕಲರ್ ಪೌಡರ್ಗಳು ಚಂದ್ ಕಾಣ್ಬೇಕು ಅಲ್ಲ ಮತ್ತ. ಮನಿಗ್ ಬಂದ್ ನೋಡಿದ್ರೆ ಕುಡಿಲಾಕ ನೀರೇ ಇಲ್ಲ. ಮತ್ ಚಿಕನ್ ಮಾಡಕ್ ರೆಡಿ ಆಗಿನಿ. ಹೆಂಗೂ ಬಂದೇ ಬಿಟ್ಟಿನಿ ಅಂತ ಸ್ವಲ್ಪ ಚಿಕನ್ ತಗೊಂಡು ಮನಿಗ್ ಬಂದು ಸ್ವಚ್ಛ ಭಾರತ್ ಅಭಿಯಾನ ಶುರು ಮಾಡಿದೆ. ಒಂದು ಹೆಜ್ಜೆ ಸ್ವಚ್ಛತೆ ಆ ಕಡೆಗೆ. ಪಾರ್ಟಿ ಅಂದ್ಮೇಲೆ ಫ್ರೆಂಡ್ಸ್ ಬೇಕು, ಒಬ್ನಿಗೆ ಆಗಲ್ಲ. ಅದಕ್ಕೆ ನಮ್ಮ ಸ್ವೀಟಿ ಕ್ಯೂಟಿಗೂ ಫುಲ್ ಪಾರ್ಟಿ ಇವತ್ತ. ಆಮೇಲೆ ಎಲ್ಲ ಬೇಕಾಗಿರೋದು ಕಟ್ ಮಾಡ್ಕೊಂಡು ಮಿಕ್ಸರ್ಗೆ ಹಾಕಿ ಬಾವು ಅನ್ನಂಗ ತಿರುಗ್ಸೋದು. ಉಳಿದಿದ್ದೆಲ್ಲ ನಿಮಗ್ ಗೊತ್ತೇ ಇರ್ತದಲ್ಲ. ಸೇಮ್ ನಾನು ಹಂಗೆ ಮಾಡ್ತೀನಿ. ನಂದೇನ್ ಸ್ಪೆಷಲ್ ಇಲ್ಲ ರೀಪಾ. ಸೇಮ್ ಪಪ್ಪಿ ಸೇಮ್. ಲಾಸ್ಟ್ ಅಲ್ಲಿ ಅದನ್ನ ಮುಚ್ಚಿ ಸ್ವಲ್ಪ ಬಿಟ್ಟು ತೆಗೆದು ನೋಡಿದ್ರೆ ಚಿಕನ್ ಈಸ್ ರೆಡಿ. ಅದೇ ಖುಷಿ ಒಳಗ ಕೈ ಸುಟ್ಕೊಂತ ಮಸ್ತ್ ಚಪಾತಿ ಮಾಡ್ಕೊಂಡು ಊಟ ಮಾಡೋಕಿನ ಮುಂಚೆ ಬಟ್ಟೆನೆ ನೀಡ್ತಾ ಇದೀನಿ. ಬಾಳ್ ಕೆಲ್ಸ ಅದಾವ್ರಿ. ಆಮೇಲೆ ಮಸ್ತ್ ಚಿಕನ್ ಹಾಕೊಂಡು ಶಿಸ್ತು ಸಪಾಸಟ್ ಮಾಡಿ ನೋಡಿದ್ರೆ 5 ಸ್ಟಾರ್ ಹೋಟೆಲ್ಗೆ ಸೈಡ್ ಹೊಡಿತಾ ಇದೇನೋ ಹಂಗಾಗಿದೆ. ಆಮೇಲೆ ಬಟ್ಟೆ ಹೋಗೋದ್ ನೋಡಿದ್ರೆ ಒಣಗ್ಸಾಕ ಜಾಗನೇ ಇಲ್ಲ. ಹುಲ್ಲು ಖರೀದಿ ಆಗಿದೆ ಆಲ್ರೆಡಿ. ಸಂಜೆ ಸ್ವಲ್ಪ ಹೊರಗೆ ಹರಿಗಾಡಿ ಬಂದ್ ನೋಡಿದ್ರೆ ನಮ್ಮ ಕ್ಯೂಟಿಗೆ ಆರಾಮೆ ತಪ್ಪಿದೆ. ಗಂಡಿಗಂತೂ ಚಿಂತಿನೇ ಇಲ್ಲ. ನೈಟ್ ರೊಟ್ಟಿ ಮಾಡ್ಕೊಳಕ್ ಬೇಸರಾಗಿ ಹೊರಗ್ ಬಂದಿನಿ ತಗೊಳಕ. ಶಿಸ್ತು ತಂದೋರಿ ಚಿಕನ್ ಬಟರ್ ಮಸಾಲ ಮತ್ತ ಸಸ್ತಾನಸೆ ಮತ್ತೇನ್ ಬೇಕು ಜೀವನದಾಗ. ಅದನ್ನೇ ಸೆಟ್ ಮಾಡಿದೆ. ಇವತ್ತು ಜೂನ್ 25. ಎಲ್ರು ಅವ್ರವ್ರ ತಂದೆ ಜೊತೆ ಫೋಟೋ ತಕೊಂಡು ಸ್ಟೋರಿ ಸ್ಟೇಟಸ್ ಹಾಕ್ತಾರ. ಆದ್ರೆ ನಮ್ ತಂದೆ ಜೊತೆ ಒಂದು ಫೋಟೋ ಇಲ್ಲ ನಂದು. ಮನೆಯಲ್ಲಿ ತಂದೆ ಇರ್ಲೇಬೇಕು ರೀ. ಅವಾಗ ರೆಸ್ಪೆಕ್ಟ್, ರಿಲೇಟಿವ್ಸ್, ಸಮಾಜ ಎಲ್ರು ಮನಿ ತನಕ ಬರ್ತಾರ. ಇಲ್ಲ ಅಂದ್ರೆ ನಾಯಿನ ಮುಸಿ ನೋಡಲ್ಲ. ತಂದೆ ಇಲ್ದವ್ರಿಗೆ ಅವ್ರ ತಾಯಿ ಬಿಟ್ರೆ. ತಂದೆ ಹುಡುಕನೇ ಇರ್ಲಿ, ಕುರುಡನೇ ಇರ್ಲಿ, ಕುಂಟನೇ ಇರ್ಲಿ, ಮನೇಲಿ ತಂದೆ ಅನ್ನೋ ಒಬ್ಬ ವ್ಯಕ್ತಿ ಇದ್ರೆ ಅಗಾಢವಾದ ಶಕ್ತಿ ನಮ್ಮ ಹಿಂದೆ ಇದ್ದ ಹಾಗೆ. ನನ್ನ ತಂದೆ ಜೊತೆ ಫೋಟೋ ಇಲ್ಲ ಅಂತ ಇವಾಗಿನ ಕಾಲದಾಗಂತೂ AI ಯುಗದಾಗ ನಂದು ನಮ್ಮ ಅಪ್ಪನ ಜೊತೆ ಫೋಟೋ ಎಡಿಟ್ ಮಾಡಿ ಕೊಟ್ರದ ChatGPT. ಇದನ್ನ ನೋಡಿ ಕಣ್ಣಲ್ಲಿ ನೀರು ಬಂತು. ನಿಮ್ಮನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಿದ್ದೀನಪ್ಪ. ನಿನ್ನ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಯಾವಾಗ್ಲೂ ಇರುತ್ತೆ ಅಂತ ನಂಬಿನಿ. ಮಿಸ್ ಯು ಪಾ. ಇವತ್ತಿನ ತೋಟ ನಮ್ ತಂದೆಗೋಸ್ಕರ. ನನ್ನಪ್ಪ ಗುರು ಅಲ್ಲ, ಆದ್ರೆ ಜವಾಬ್ದಾರಿಯಿಂದ ಬದುಕಲು ಕಲಿಸಿಕೊಟ್ಟ ಮಹಾನ್ ವ್ಯಕ್ತಿ. ನನ್ನಪ್ಪ ದೇವರಲ್ಲ, ಆದ್ರೆ ಇಷ್ಟಪಟ್ಟಿರೋದೆಲ್ಲ ಇಲ್ಲ ಅನ್ನೋದೇ ಕೊಟ್ಟಿರುವ ಮಹಾನ್ ವ್ಯಕ್ತಿ. ನನ್ನಪ್ಪ ಶ್ರೀಮಂತನಲ್ಲ, ಆದ್ರೆ ಶ್ರೀಮಂತಿಕೆಯಿಂದ ಜೀವಿಸಲು ಶ್ರೀಮಂತ ಗುಣಗಳನ್ನು ತಿಳಿಸಿಕೊಟ್ಟ ಮಹಾನ್ ವ್ಯಕ್ತಿ. ನನ್ನಪ್ಪ ಸಮಯವಲ್ಲ, ಆದ್ರೆ ಸಮಯಕ್ಕೆ ತಕ್ಕ ಹಾಗೆ ಸಂಬಂಧಗಳು ಬದಲಾದಾಗ ಧೈರ್ಯ ಹಾಗೂ ಸ್ವಾಭಿಮಾನದಿಂದ ಬದುಕಲು ಕಲಿಸಿಕೊಟ್ಟ ಮಹಾನ್ ವ್ಯಕ್ತಿ. ಮಿಸ್ ಯು ಪಾ. ಹ್ಯಾಪಿ ಫಾದರ್ಸ್ ಡೇ. ಲವ್ ಯು ಸೋ ಮಚ್ ಅಪ್ಪ. ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ನೀವು ನಿಮ್ ತಂದೆಗೋಸ್ಕರ ಕಾಮೆಂಟ್ ಬಾಕ್ಸ್ ಅಲ್ಲಿ ಲವ್ ಯು ಅಪ್ಪ ಅಂತ ಹಾಕ್ರಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.